ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ರವೆಯಲ್ಲಿ ಬಂಗುಡೆ ಮೀನು ಫ್ರೈ ಹೇಗೆ ಮಾಡೋದಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಸೊ ಬಂಗುಡೆ ಮೀನು ಫ್ರೈ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡ್ತಾರೆ ಮನೆಯಲ್ಲಿ, ಬಟ್ ಒಂದು ಸಿಂಪಲ್ ಟಿಪ್ಸ್ ಆ್ಯಂಡ್ ಅಕ್ಕಿ ರವೆಯಲ್ಲಿ ಮಾಡಿದರೆ ಹೇಗೆ ಆಗ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು, ನಂದು ಇನ್ನೊಂದು ಚಾನಲ್ ಇದೆ DV ಕೋಸ್ಟಲ್ ರೆಸಿಪಿ ಅಂತ. ಬಟ್ ಅದರಲ್ಲಿ ನಾನು ಇವಾಗ ವೀಡಿಯೋಸ್ ಹಾಕ್ತಿಲ್ಲ, ಯಾಕಂದರೆ ನಂದು ಅದರಲ್ಲಿ ಕೆಲವೊಂದು ಸ್ಟ್ರೈಕ್ ಎಲ್ಲ ಬಿದ್ದಿತ್ತು. ನಾನೊಂದು ಕೆಲವೊಂದು ಕಾಪಿರೈಟ್ ಸಾಂಗ್ಸ್ ಎಲ್ಲ ಹಾಕಿದ್ದೆ. ಸೊ ಆ ಕಾರಣಕ್ಕಾಗಿ ನನಗೆ ಅದರಲ್ಲಿ ವೀಡಿಯೋಸ್ ಎಲ್ಲ ಹಾಕ್ಲಿಕ್ಕೆ ಆಗಲಿಲ್ಲ. ಮತ್ತು ನಾನು ವೀಡಿಯೋಸ್ ಎಲ್ಲ ಹಾಕೋದನ್ನು ಬಿಟ್ಟೆ. ಆದಮೇಲೆ ತುಂಬ ಜನ ನನಗೆ ಮೆಸೇಜ್ ಎಲ್ಲ ಮಾಡಿ ಕೇಳ್ತಿದ್ರು. ಆ್ಯಂಡ್ ಕೆಲವೊಂದು ತುಂಬ ಜನ ನನಗೆ ನನ್ನ ಹತ್ರ ಕೇಳ್ತಿದ್ರು ಪರ್ಸ್ನಲ್ಲಾಗಿ, ಯಾಕೆ ವೀಡಿಯೋ ಎಲ್ಲ ಹಾಕೋದನ್ನು ಬಿಟ್ರಿ ಅಂತ. ಸೊ ಎಲ್ಲರದ್ದು ಮೋಟಿವೇಶನ್ ಇದ್ದಿದ್ದರಿಂದ ನಾನು ಈ ಚಾನಲಲ್ಲಿ ಕುಕ್ಕಿಂಗನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ಎಲ್ಲರದ್ದು ಕೂಡ ಸಪೋರ್ಟ್ ಆ್ಯಂಡ್ ಲೈಕ್ ಸಬ್ಸ್ಕ್ರೈಬು ಕೂಡ ಇರಬೇಕಂತ ನಾನು ಈ ಮೂಲಕ ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಮಸಾಲಕ್ಕೆ ಒಂದು ಪ್ಲೇಟಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿದ್ದೇನೆ. ನಂತರ ನಾನು 1.5 ಟೇಬಲ್ ಕೊತ್ತಂಬರಿಯನ್ನು ಹಾಕಿದ್ದೇನೆ. ಇದೆಲ್ಲ ನಾವು ಮಸಾಲ ಕ್ವಾಂಟಿಟಿ ನೋಡಿ ಹಾಕಬೇಕು, ಯಾಕಂದರೆ ತುಂಬ ಮೀನೆಲ್ಲ ಇದ್ದರೆ ಜಾಸ್ತಿ ನಮಗೆ ಮಸಾಲ ಬೇಕಂತಿದ್ದರೆ ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ನಂತರ ನಾನು ಶುಂಠಿಯನ್ನು ಹಾಕಿದ್ದೇನೆ. ಶುಂಠಿ ಒಂದು 5ರಿಂದ 6 ಪೀಸ್. ಶುಂಠಿ ಜಾಸ್ತಿ ಹಾಕಿದರೆ ಇನ್ನೂ ಕೂಡ ನಮಗೆ ಟೇಸ್ಟ್ ಜಾಸ್ತಿ ಬರ್ತದಲ್ವಾ. ಸೊ ನಂತರ ಹುಳಿ, ನಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಹುಳಿಯನ್ನು ಕೂಡ ಹಾಕಬೇಕು ನಮಗೆ. ನಂತರ ಒಂದು 7ರಿಂದ 8 ನಾನು ಉದ್ದ ಮೆಣಸು, ಹಾಗೆ ಒಂದು 3ರಿಂದ 4 ಗಿಡ್ಡ ಮೆಣಸನ್ನು ಇದರಲ್ಲಿ ಹಾಕಿದ್ದೇನೆ. ಫ್ರೆಂಡ್ಸ್, ಇವಾಗ ನೀವು ನೋಡಿದ ಹಾಗೆ ಎಲ್ಲ ಐಟಮ್ಸನ್ನು ರೆಡಿ ಮಾಡಿ ಆಗಿದೆ. ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ತಿದ್ದೇನೆ. ಮಿಕ್ಸಿಯಲ್ಲಿ ಅಂದರೆ ಸಣ್ಣ ಜಾರಲ್ಲಿ ನಾವು ಅಂದರೆ ಹಾಕಿದರೆ ಒಳ್ಳೆಯದಂತ ಅನಿಸಿದೆ, ಯಾಕಂದರೆ ನಮಗೆ ಇದು ನೈಸಾಗಿ ಗ್ರೈಂಡ್ ಆಗಬೇಕು. ಸೊ ಆ ಕಾರಣಕ್ಕಾಗಿ ಸಣ್ಣ ಜಾರ್ ಇದ್ದರೆ ಅದನ್ನೇ ತಗೊಳ್ಳಿ. ನೋಡಿ, ಈಗ ಎಲ್ಲ ಐಟಮ್ಸ್ ಹಾಕಿಯಾಗಿದೆ. ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಅಷ್ಟು ಅರಶಿನವನ್ನು ಹಾಕಿದ್ದೇನೆ. ಅರಶಿನವನ್ನು ಹಾಕಿದ ನಂತರ ಸ್ವಲ್ಪ ನೀರು ಜಾಸ್ತಿ ಹಾಕಲಿಕ್ಕಿಲ್ಲ, ಯಾಕಂದರೆ ನಮಗೆ ಒಂಥರ ಗ್ರೇವಿ ಟೈಪ್ ಬರಬೇಕು. ಜಾಸ್ತಿ ನೀರು ಹಾಕಿದರೆ ನಮಗೆ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಫ್ರೆಂಡ್ಸ್, ಇಲ್ಲಿ ನಾನು ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ. ನೋಡಿ, ನಾವು ಫ್ರೈಗೆ ಮಸಾಲೆ ಎಲ್ಲ ಮಾಡುವಾಗ ನೈಸಾಗಿ ಗ್ರೈಂಡ್ ಮಾಡಬೇಕು, ಯಾಕಂದರೆ ತರಿಯಾಗಿದ್ದರೆ ನಮಗೆ ಅದು ಮಸಾಲ ಅಷ್ಟು ಒಳ್ಳೆಯದು ಬರೋದಿಲ್ಲ. ಇವಾಗ ನಾನು ಇದನ್ನು ಪ್ಲೇಟಿಗೆ ಹಾಕ್ತಿದ್ದೇನೆ. ನೋಡಿ, ಇವಾಗ ನಾನು ಮಸಾಲವನ್ನು ಪ್ಲೇಟಿಗೆ ಹಾಕಿ ಮೀನಿಗೆ ಮ್ಯಾರಿನೇಟ್ ಮಾಡ್ತಿದ್ದೇನೆ. ನೋಡಿ, ಇದು ಬಂಗುಡೆ ಮೀನಿಗೆ ಮಾತ್ರ ಅಂತಲ್ಲ, ಎಲ್ಲ ಮೀನಿಗೂ ಕೂಡ ಹಾಕ್ಬೋದು. ಅಂಜಲ್ ಮತ್ತು ಕೆಲವು ಮೆಲುಗು, ಕೆಲವೆಲ್ಲ ಮೀನೆಲ್ಲ ಬರ್ತದಲ್ಲ ಫ್ರೈ ಮಾಡುವಂಥದ್ದು. ಸೊ ಅದಕ್ಕೂ ಕೂಡ ಈ ಮಸಾಲವನ್ನು ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು ಫ್ರೆಂಡ್ಸ್, ನಾವು ಗ್ರೈಂಡ್ ಮಾಡುವಾಗನೇ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ರೆ ಒಳ್ಳೆಯದು. ಗ್ರೈಂಡ್ ಮಸಾಲ ಆದಮೇಲೆ ಉಪ್ಪು ಹಾಕೋದಕ್ಕಿಂತ ನಾವು ಮಸಾಲೆ ಐಟಮ್ಸ್ ಎಲ್ಲ ಹಾಕುವಾಗಲೇ ನಾವು ಉಪ್ಪೆಲ್ಲ ಹಾಕಿದರೆ ಒಳ್ಳೆಯದಂತ ಅನಿಸಿದೆ. ನಾನು ಹಾಗೇನೆ ಮಾಡಿದ್ದು, ನನಗೆ ಆವಾಗ ಹೇಳಿಕೆ ಮರ್ತೋಯ್ತು. ಫ್ರೆಂಡ್ಸ್, ಇಲ್ಲಿ ಮೀನು ಕೆಂಪಾಗಿ ಮದುಮಗನ ಹಾಗೆ ನಾಚಿಕೊಳ್ತಿದೆ ಅಲ್ವಾ. ಸುಮ್ಮನೆ ತಮಾಷೆಗಾಗಿ. ಇದಕ್ಕೆ ನಾನು ಎಂಥ ಸಹ ಕಲರನ್ನು ಕೂಡ ಆ್ಯಡ್ ಮಾಡಲಿಲ್ಲ. ಇವಾಗ ನೋಡಿ, ಇಲ್ಲಿ 30 ನಿಮಿಷ ನಾನು ಹೀಗೇ ಮಸಾಲದಲ್ಲಿ ಇಟ್ಟಿದ್ದೇನೆ. ಇನ್ನು ನಾವು ಇದಕ್ಕೆ ರವದಲ್ಲಿ ಈ ಮೀನನ್ನು ಹಾಕುವ ಫ್ರೈಗಾಗಿ. ಫ್ರೆಂಡ್ಸ್, ಬಂಗುಡೆ ಮೀನಿಗೆಲ್ಲ ಈಗ ರೇಟೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ. ಪರಂಗಿಪೇಟೆಯಲ್ಲಿ ಫ್ರೆಶ್ ಮೀನೆಲ್ಲ ಸಿಗ್ತದೆ, ಅಲ್ಲಿಂದ ತಗೊಳ್ಳಿ. ಈ ರೀತಿ ಫ್ರೈ ಮಾಡಿ ತಿನ್ನಿ, ಮಜಾ ಮಾಡಿ. ಫ್ರೆಂಡ್ಸ್, ಇವಾಗ ಅಕ್ಕಿ ರವೆಯಲ್ಲಿ ಬಂಗುಡೆ ಮೀನನ್ನು ನೋಡಿ ಈ ರೀತಿ ಉರುಳಿಸ್ತಾ ಇದ್ದೇನೆ. ಫುಲ್ಲು ಮಿಕ್ಸ್ ಮಾಡಬೇಕು. ಆ್ಯಂಡ್ ಇದಕ್ಕೆ ನಾನು ಕಾರ್ನ್ಫ್ಲವರ್ ಆಗಲಿ ಮೊಟ್ಟೆ ಆಗಲಿ ಎಂಥವನ್ನು ಕೂಡ ಇದಕ್ಕೆ ಹಾಕಲಿಲ್ಲ, ಯಾಕಂದರೆ ಇದು ನಾನು ಮಸಾಲ ಮನೆಯಲ್ಲೇ ಮಾಡಿದ ಕಾರಣದಿಂದಾಗಿ ಎಂಥವನ್ನು ಕೂಡ ಆ್ಯಡ್ ಮಾಡಲಿಲ್ಲ. ಆದರೂ ಕೂಡ ನೋಡಿ, ತುಂಬ ಅಂದರೆ ಕೋಟಿಂಗ್ ಎಲ್ಲ ತುಂಬ ಒಳ್ಳೆಯದು ಬರ್ತಿದೆ ಇದಕ್ಕೆ. ಸಾರಿ ಫ್ರೆಂಡ್ಸ್, ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ. ನಾನು ಮಾತಾಡುವಾಗ ಕೆಲವೊಂದು ಕ್ಯಾ ಕೊಕ್ಕೋ ಎಲ್ಲ ಸೌಂಡ್ ಕೂಡ ಬರ್ತದೆ. ವಿಡಿಯೋ ಆನ್ ಮಾಡುವಾಗ ಎಲ್ಲ ಸ್ಟಾರ್ಟ್ ಆಗ್ತದೆ, ಆಫ್ ಮಾಡುವಾಗ ಒಂದು ಕೂಡ ಸೌಂಡ್ ಬರೋದಿಲ್ಲ. ವಿಡಿಯೋ ಆನ್ ಮಾಡುವಾಗ ಎಲ್ಲ ಹತ್ತಿರ ಬಂದು ಕೂಗ್ತದೆ. ಎಲ್ಲವನ್ನು ಇವಾಗ ಓಡಿಸಿ ನನಗೆ ಸಾಕಾಗೋಯ್ತು. ಫ್ರೆಂಡ್ಸ್, ಇವತ್ತು ನಾನಿಲ್ಲಿ ಸಿಕ್ಕಿಡಿ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದೇನೆ. ಈ ಒಲೆ ನಿಮಗೆ ಮಂಗಳೂರು ಸೈಡಿಗೆಲ್ಲ ಗೊತ್ತಿರ್ಬೋದು, ಯಾಕಂದರೆ ಈ ಕಡೆಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ರು ಮುಂಚೆ, ಇವಾಗೆಲ್ಲ ಕಡಿಮೆ. ಬಟ್ ಪುತ್ತೂರು ಸೈಡಲ್ಲೆಲ್ಲ ನಾವು ಇಂಥದ್ದೆಲ್ಲ ಒಲೆಲ್ಲ ನಾವು ನೋಡ್ಬೋದು. ಬಟ್ ಇದರಲ್ಲಿ ವಿಶೇಷತೆ ಏನೆಂದರೆ
ನೋಡಿ, ಇದರಲ್ಲಿ ನಮಗೆ ಸಪೂರದ ಕಟ್ಟಿಗೆಯ ಕೋಲಿದ್ರೆ ಸಾಕಾಗ್ತದೆ, ನಮಗೆ ನಮ್ಮ ಅಡಿಗೆ ಎಲ್ಲ ಮಾಡಿ ಮುಗಿಸ್ಬೋದು. ಇವಾಗ ನಾನು ರೆಡಿ ಮಾಡಿಟ್ಟಂತಹ ಮೀನನ್ನು ನೋಡಿ, ಇದಕ್ಕೆ ನಾನು ಒಂದೊಂದನ್ನು ಹಾಕ್ತಿದ್ದೇನೆ. ಲೋ ಫ್ಲೇಮಲ್ಲಿ ಸ್ವಲ್ಪ ಇಡಿ, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಕರಂಚಿ ಹೋಗ್ಬೋದು ಕೆಳಗಿಂದ. ಸ್ವಲ್ಪ ಆಯಿಲನ್ನು ಜಾಸ್ತಿ ಹಾಕಿ ಆಯಿತಾ, ಯಾಕಂದರೆ ಆಯಿಲ್ ಜಾಸ್ತಿ ಅಂದರೆ ಇದಕ್ಕೆ ನಾನು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ, ಸೊ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ, ಏನಾಗೋದಿಲ್ಲ. ಫ್ರೆಂಡ್ಸ್, ಇವಾಗ ನೋಡಿ ಲೋ ಫ್ಲೇಮಲ್ಲಿ ಸ್ವಲ್ಪ ಲೈಟಾಗಿ ಬೇಯ್ತಾ ಬರುವಾಗ ಇದನ್ನು ನಾವು ಮಗುಚಿ ಹಾಕಬೇಕು. ನೋಡಿ, ಇವಾಗ ನಾನು ಒಂದು ಮೀನನ್ನು ಮಗುಚಿ ಹಾಕಿದ್ದೇನೆ. ನೋಡಿ, ಕೋಟಿಂಗ್ ಎಲ್ಲ ಎಂತ ಸಹ ಹೋಗಲಿಲ್ಲ. ನೋಡಿ, ನಾನು ಮೊಟ್ಟೆ ಆಗಲಿ ಕಾರ್ನ್ಫ್ಲವರ್ ಆಗಲಿ ಎಂತ ಸಹ ಹಾಕಲಿಲ್ಲ. ಮನೆಯಲ್ಲೇ ಮಾಡಿದಂತಹ ಮಸಾಲದಲ್ಲಿ ನಾನು ನೋಡಿ, ನೀವು ನೋಡಿದ ಹಾಗೆಯೇ ನಾನು ಇದಕ್ಕೆ ಹಾಕಿದ್ದು, ಮಸಾಲ ಎಲ್ಲ ಹಾಕಿದ್ದು. ಬಟ್ ಕೋಟಿಂಗ್ ಎಲ್ಲ ಎಂತ ಸಹ ಹೋಗಲಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಇವಾಗ ನಾನು ಕೆಳಗಿನ ಬೆಂಕಿಯೆಲ್ಲ ತೆಗೆದಿದ್ದೇನೆ, ಖಾಲಿ ಕೆಂಡದಲ್ಲಿ ಸ್ವಲ್ಪ ಬೇಯಲಿ ಅಂತ. ಒಂದು 5 ನಿಮಿಷ ಹೀಗೇ ಇರಲಿ. ನೋಡಿ ಫ್ರೆಂಡ್ಸ್, ಮೀನು ರೆಡಿಯಾಗಿದೆ, ಎಲ್ಲ ಬೆಂದೆಲ್ಲ ಆಗಿದೆ. ಇವಾಗ ನಾನು ಇದಕ್ಕೆ ಬಾಳೆ ಎಲೆಯಲ್ಲಿ ಒಂದೊಂದು ಮೀನನ್ನು ಹಾಕಿದ್ದೇನೆ. ಅಕ್ಕಿ ರವದಲ್ಲಿ ಮಾಡಿದಂತಹ ಬಂಗುಡೆ ಮೀನು ಫ್ರೈ ನಿಮಗಾಗಿ ರೆಡಿಯಾಗಿದೆ.